ಜಸ್ಟ್ ಥಿಂಕ್ ಮಾಡಿ ಯಾವ ರೇಂಜ್ಗೆ ಎತ್ತುಗಳು ಕ್ರೇಜ್ ಇದೆ ಅಂತಂದರೆ ದಾವಣಗೆರೆಯಿಂದ ಬಂದಿದ್ದಾರೆ ಇಲ್ಲಿಗೆ ಘಾಟಿಗೆ. ಯಾವುದಪ್ಪ ಇದು ಕಡಿ ಮರಿ ಅಂತ ನೋಡಿದ್ರೆ ಕರಾಟ ನೋಡಿದ್ರೆ ಬನ್ನೂರು ಕುರಿ ಮರಿ. ನಮ್ಮ ಎತ್ತುಗಳಿಗೆ ಯಾವುದೇ ದೃಷ್ಟಿ ತಾಗದೇ ಇರಲಿ, ಯಾರದೇ ಕಣ್ಣು ಬೀಳದೇ ಇರಲಿ ಅಂದ್ಬಿಟ್ಟು ಮಾರ್ಕರ್ ಪೆನ್ನಲ್ಲಿ ದೃಷ್ಟಿ ಪಟ್ಟಿಕೊಂಡು. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ಜನತೆಗೆ ಒಂದು ದೊಡ್ಡ ನಮಸ್ಕಾರ. ನಾನು ಮತ್ತೆ ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಬೆಳಗ್ಗೆನೆ ನಮ್ಮ ಸುಂದರಿನ ಹಾಕ್ಕೊಂಡು ನಮ್ಮ ಬ್ರದರ್ನ ಕರ್ಕೊಂಡು ಒಂದು ಪ್ಲೇಸ್ಗೆ ಹೋಗ್ಬೇಕಿತ್ತು. ವಡಾನ ಅಂತ ಹೊಟ್ವಿ. ವಡಕ್ಕೂ ಮುಂಚೆ ಹೊಟ್ಟೆ ಬೇರೆ ತಾಳ ಆಗ್ತಾಯಿತ್ತು, ಅದಕ್ಕೋಸ್ಕರನೇ ಟಿಫನ್ ಮಾಡೋಣ ಅಂತ ನಿಲ್ಸಿದ್ವಿ. ಟಿಫನ್ ಮಾಡೋಣ ಅಂತ ನಾವು ಹಾಕಿದ್ದೆ ಡಿ ಕ್ರಾಸಲ್ಲಿ ಇರೋಂಥ ರಾಜು ಟಿಫನ್ ಸೆಂಟ್ರಿಗೆ. ಏನು ಜನ ತುಂಬೋಗಿದ್ರು. ನಾನು ಇಸ್ಕೊಳೋಷ್ಟರಲ್ಲಿ 5 ನಿಮಿಷ 10 ನಿಮಿಷ ಆಗೋಯ್ತು. ಬಟ್ ವೀಡಿಯೋ ಮಾಡೋಷ್ಟರಲ್ಲಿ ಜನನೇ ಖಾಲಿ ಆದ್ರು. ಟಿಫನ್ ಕತೆ ಬಿಟ್ಟಾಕಿ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಹೇಳ್ತಾ ಇದ್ದೀವಿ ನೋಡಿ. ಸುಮಾರು ವರ್ಷಗಳಿಂದ ಜನಪ್ರಿಯವಾಗಿ ಜನದೋಕುಳಿಯಿಂದ ಹೆಸರುವಾಸಿಯಾಗಿರುವಂತಹ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ದನಗಳ ಜಾತ್ರೆಗೆ ನಾವು ಹೋಗ್ತಾ ಇದ್ದೀವಿ. ಬನ್ನಿ, ಯಾವ ಥರ ಇರುತ್ತೆ ಅಲ್ಲಿನ ವಾತಾವರಣ ಮತ್ತು ಅಲ್ಲಿನ ಜನಗಳ ಅನಾವರಣ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಅಂತ ನಾನು ಸ್ಪೀಡಾಗಿ ಹೊರಟೆ. ಅಣ್ಣ ನೋಡಿದ್ರೆ ಆ ಕಡೆಯಿಂದ ಬಂದೇ ಬಿಟ್ಟ. ಯಾವ ಊರವರು? ಬೆಳ್ತಂಗಡಿ. ಓಹೋ, ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದೆವು ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು. ನಾನು ನಮ್ಮ ಬ್ರದರು ಘಾಟಿ ಜಾತ್ರೆ ಬಗ್ಗೆನೇ ಮಾತಾಡ್ಕೊಂಡು ಹೊರಡಬೇಕಾದ್ರೆ ಅಣ್ಣ ಸರಿಯಾಗಿ ಬಂದೇ ಬಿಟ್ಟ ಕ್ರಾಸ್ ಹೊಡ್ಕೊಂಡು. ನನಗಂತೂ ಗುಲಾಬ್ ಜಾಮೂನ್ ಎಲ್ಲ ಗಲ 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 ಅಂತ ಅಲ್ಲಾಡಿ ನೇರಳೆ ಬಂದ್ಬಿಡ್ತಕ್ಕಂಥ. ಇನ್ನೊಂದೇನಪ್ಪ ಮ್ಯಾಟ್ರ್ ಅಂತಂದರೆ, ಈ ಪ್ರತಿ ವರ್ಷಕ್ಕಿಂತ ಈ ವರ್ಷ ನಮ್ಮ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದನಗಳ ಜಾತ್ರೆ ಸಿಕ್ಕಾಪಟ್ಟೆ ಅದ್ದೂರಿ ಮತ್ತು ಭರ್ಜರಿಯಾಗಿ ನಡೀತಾ ಇದೆ. ಏನಪ್ಪ ಅಂತ ವಿಷಯ ಅಂತಂದರೆ, ಇದಕ್ಕೆ ಕೈ ಜೋಡಿಸಿರೋಂಥವ್ರು ನಮ್ಮ ದೇವನಹಳ್ಳಿ ಶಾಸಕರಾದ KH ಮುನಿಯಪ್ಪನವರು ಮತ್ತು ದೊಡ್ಡಬಳ್ಳಾಪುರ ಶಾಸಕರಾದ ಧೀರಜ್ ಮುನ್ರಾಜ್ ಅವರು, ಮತ್ತು ಇದ್ರ ಜೊತೆಗೆ ನಮ್ಮ ಘಾಟಿ ಸುಬ್ರಹ್ಮಣ್ಯ ಅಭಿವೃದ್ಧಿ ಪ್ರಾಧಿಕಾರ ಸಂಘದವರು, ಮತ್ತು ಎಷ್ಟಾಗಿ ಸಾಥ್ ನೀಡೋಕೆ ಬರ್ತಿರೋಂಥವ್ರು ನಮ್ಮ ಚಂದನ್ ಶೆಟ್ಟಿ ಮತ್ತು ಹೊರ್ತೂರು ಸಂತೋಷ್ ಅವರು ಬರ್ತಾ ಇದ್ದಾರೆ. ಇದ್ರ ಜೊತೆಗೆ ಇನ್ನೂ ಹಲವಾರು ಗಣ್ಯ ವ್ಯಕ್ತಿಗಳು ಕೈ ಜೋಡಿಸಿದ್ದಾರೆ ಮತ್ತು ಇದನ್ನು ಉದ್ಘಾಟನೆ ಮಾಡೋದಕ್ಕೆ ಮೊದಲೇ ದಿನಾನೇ ಬಂದು ಹೋಗಿದ್ದಾರೆ. ಇದೇನಪ್ಪ ಅಂತಂದರೆ, ಘಾಟಿ ಜಾತ್ರೆ 10ರಿಂದ 18 ಅಂದರೆ ಡಿಸೆಂಬರ್ 10ನೇ ತಾರೀಕಿಂದ 18ನೇ ತಾರೀಕುವರೆಗೂ ದನಗಳ ಜಾತ್ರೆ ನಡೀತಾ ಇದೆ. ಆಲ್ರೆಡಿ ಇವತ್ತು 4ನೇ ದಿನ. ನಾವು ಘಾಟಿ ಕ್ಷೇತ್ರ ಹತ್ತತ್ರ ಎಂಟ್ರಿ ಕೊಡ್ತಿದ್ದಂಗೆ ನಮಗೆ ಕಾಣಿಸಿದ್ದು ಅದೇ ಕೆರೆಯಲ್ಲಿ ಹಸುಗಳನ್ನೆಲ್ಲ ಎತ್ತುಗಳನ್ನ ಕ್ಲೀನ್ ಮಾಡ್ತಾ ಇರೋಂಥ ದೃಶ್ಯ. ಅದ್ರ ಜೊತೆಗೆ ನಮಗೆ ಕಾಣಿಸಿದ್ದೆ ಗಾಡ್ಗೊಂಬೆಗಳು ಮತ್ತು ಬೆಳ್ಳಿ ರಥ ಅಲ್ಲಿ ರೆಡಿ ಇದ್ದು. ಮೋಸ್ಟ್ಲಿ ಇದನ್ನು ನಮ್ಮನ್ನು ಸ್ವಾಗತ ಮಾಡ್ಕೊಳಕ್ಕೋಸ್ಕರನೇ ಇಲ್ಲಿ ಇಟ್ಕಿರ್ಬೋದು ಅಂತ ನಾನು ಮನ್ಸಲ್ಲಿ ಅಂದ್ಕೊಂಡು ಒಳಗಡೆ ಎಂಟ್ರಿ ಆಗ್ತಾ ಇದ್ದೆ. ನೋಡ್ತಾ ಇದ್ರೆ ಇಲ್ಲಿಂದನೇ ಸ್ಟಾರ್ಟ್ ಮಾಡವ್ರೆ. ಇನ್ನು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇರೋದೇ ಎಲ್ಲೋ, ಆಲ್ರೆಡಿ ಇಲ್ಲಿ ಜಾತ್ರೆ ನಡೀತಾ ಇರೋದೇ ಎಲ್ಲೋ. ಸಿಕ್ಕಾಪಟ್ಟೆ ಕಿಲೋಮೀಟರ್ ಅಷ್ಟು ದೂರದಷ್ಟು ಟೆಂಟ್ಗಳಾಕಿ ಕೆಲವರು ಅವ್ರವ್ರದೇ ಶೈಲಿಗಳಲ್ಲಿ ಮತ್ತು ಅವ್ರವ್ರದೇ ಮನೆತನ ಹೆಸರುಗಳಲ್ಲಿ ಬ್ಯಾನರ್ಗಳನ್ನ ಹಾಕ್ಕೊಂಡು ಟೆಂಟ್ಗಳನ್ನ ಹಾಕ್ಕೊಂಡು ಅವ್ರವ್ರ ಎತ್ತುಗಳನ್ನ ಟೆಂಟ್ಗಳ ಕೆಳಗಡೆ ಕಟ್ಟಾಕೊಂಡು ಸಿಕ್ಕಾಪಟ್ಟೆ ಮೆರಿತಾವ್ರೆ ಕಣ್ರಣ. ನಮ್ಮ ರೈತರು ಸಿಕ್ಕಾಪಟ್ಟೆ ಮೆರಿತಾವ್ರೆ. ನಮ್ಗೆ ಅಲ್ಲಿಂದ ಬಂದಮೇಲೆ ನಮ್ಗೆ ಆಕರ್ಷಣೆ ಆಗಿದ್ದೆ ಇವೆರಡು ಎತ್ತುಗಳು. ಯಾಕಂದರೆ ಹಳ್ಳಿಕಾರ್ ಎತ್ತುಗಳು ಸಿಕ್ಕಾಪಟ್ಟೆ ನೋಡೋಕೆ ಚೆನ್ನಾಗಿದ್ವು. ಅದ್ರ ಕೊಂಬುಗಳು ನೋಡ್ರೆ ಸಿಕ್ಕಾಪಟ್ಟೆ ಉದ್ದ ಇದ್ದಾವೆ, ನೋಡಿದ್ರೆ ಗಡಾರಿ ಥರನೇ ಅವೆ. ಅದಾದಮೇಲೆ ನಾನು ಏನಂಗೆ ಕೇಳಿದೆ, ಅಣ್ಣ ಏನಣ್ಣ ಮಾಡ್ತೀರಾ, ಏನಕ್ಕೋಸ್ಕರ ಮಾಡ್ತೀರಾ ಇದನ್ನು? ಜಾತ್ರೆಗೋಸ್ಕರನೇ ಬೆಳೆಸ್ತಿರೋ ಇಲ್ಲ ಏನು ಕೃಷಿಗೋಸ್ಕರನೇ ಬೆಳೆಸ್ತಿರೋ ಅಂತ. ಇಲ್ಲ ಏನು ಹೇಳಿದ್ರು, ಇಲ್ಲ ನಾವು ಕೃಷಿನೂ ಮಾಡ್ತೀವಿ ಜಾತ್ರೆಗೋಸ್ಕರನೂ ಬೆಳೆಸ್ತೀವಿ. ಆಗಲೇ 3 ಜೊತೆ ಸೇಲ್ ಆಗಿದ್ದಾವೆ, ಇನ್ನೂ 2 ಜೊತೆ ಹಂಗೆ ಬ್ಯಾಲೆನ್ಸ್ ಇದ್ದಾವೆ ಅಂತ ಹೇಳಿದ್ರು. ಅಣ್ಣ ರೇಟ್ ಸ್ವಲ್ಪ ಹೇಳೋಣ ಅಂತಂದರೆ ಒಂದೇ ಸರಿಗೆ ಹೇಳ್ದ ಅಣ್ಣ 7 ಲಕ್ಷ ಅಂತ ಹೇಳ್ದ. ನನಗಂತೂ ಒಂದು ಕ್ಷಣಕ್ಕೆ ಶಾಕ್ ಆಗೋಯ್ತು. ಏನಪ್ಪ ಇದು 7 ಲಕ್ಷದ ಎತ್ತುಗಳೆಲ್ಲ ಇದ್ದಾವೆ, ನಮ್ಮ ಕಾಲದಲ್ಲೆಲ್ಲ ಇರಲಿಲ್ಲ, ಎಲ್ಲ 60-70 ಸಾವಿರ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಮುಂದೆ ಬಂದು ನೋಡ್ತಿದ್ದಂಗೆ ಯಾರೋ ಹುಡುಗ ಪಾಪ ಎತ್ತುಗಳನ್ನೆಲ್ಲ ರೆಡಿ ಮಾಡ್ತಾವನೆ. ಅವ್ರು ತಂದಿರೋ ಅಂಥ ಎತ್ತುಗಳನ್ನ ಮಕ ತೊಳೆದು ಎಲ್ಲ ಏನಪ್ಪ ಇಲ್ಲಿ ಜನ ಅವ್ರಂತ ನೋಡಿದ್ರೆ, ಇಲ್ಲಿ ಪಾಪ ಅದೇ ಗ್ಯಾಪಲ್ಲಿ ಅಣ್ಣ ಟೀಗಿ ಮಾರ್ಕೊಂಡು ಜೀವನ ನಡೆಸ್ಕೊಳಕ್ಕೋಸ್ಕರ ಬಂದವನೇ. ಇದಾದಮೇಲೆ ನೋಡಿದ್ರೆ ಎಲ್ಲರೂ ಅವ್ರವರು ಮನೆ ತಂದ ಹೆಸರಲ್ಲಿ ಬ್ಯಾನರ್ ಹಾಕ್ಕೊಂಡು ಪೆಂಡಲ್ ಕೆಳಗಡೆ ತರಾವರಿ ಎತ್ತುಗಳನ್ನ ಬೆಳೆಸ್ಕೊಂಡು ಮಾರಾಟಕ್ಕೆ ಇಕ್ಕೊಂಡು ರೈತರು ಹಿಂದ್ಗಡೆ ಕೂತ್ಕೊಂಡು ಹರಟೆ ಹೊಡಿತಾವ್ರೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಮುಂದೆ ಬಂದರೆ ನಮ್ಮ ಎತ್ತುಗಳಿಗೆ ಯಾವುದೇ ದೃಷ್ಟಿ ತಾಗದೇ ಇರಲಿ, ಯಾರದೇ ಕಣ್ಣು ಬೀಳದೇ ಇರಲಿ ಅಂದ್ಬಿಟ್ಟು ಮಾರ್ಕರ್ ಪೆನ್ನಲ್ಲಿ ದೃಷ್ಟಿ ಪಟ್ಟಿಕೊಂಡು ಜೊತೆಗೆ ಕಣ್ಣಿನ ಕಡೆಗೆ ಸಹಿತ ಹಾಕ್ತಾವ್ರೆ ಮೇಡಮ್ಮು. ಅದಾದಮೇಲೆ ಸ್ವಲ್ಪ ಮುಂದೆ ಬಂದೆ, ನೋಡಿದ್ರೆ ಇಲ್ಲಿ ವ್ಯಾಪಾರ ನಡೀತಿತ್ತು. ವ್ಯಾಪಾರ ಕಿತ್ತೋಯ್ತು. ಹಂಗೆ ಮುಂದೆ ಬಂದರೆ ಯಾವುದಪ್ಪ ಇದು ಕಡಿ ಮರಿ ಅಂತ ನೋಡಿದ್ರೆ ಕರಾಟ ನೋಡಿದ್ರೆ ಬನ್ನೂರು ಕುರಿ ಮರಿ. ಇವನ್ಯಾರೋ ಸೆಡೆ ನನ್ನ ಮಗ
ನನ್ನೇ ವಿಡಿಯೋ ಮಾಡ್ತಾವನೆ ಅಂತ ನೋಡ್ತಾ ಇತ್ತು. ಸರಿ ನೋಡ್ಕೊಂಡು ನಾನು ಸ್ವಲ್ಪ ಮುಂದೆ ಬಂದು ನೋಡ್ರಿ ಇವ್ರು ಯಾರು ಜಗಳ ಆಡ್ತಾವ್ರೆ, ಏನೋ ಒಂದು ದೊಡ್ಡ ಮ್ಯಾಟ್ರ್ ಇರ್ಬೋದು ಅಂತ ನಾನು ವಿಚಾರಿಸಿದ್ರೆ ಯಾವುದೋ ಒಂದು ಫೋಟೋ ತೆಗಿಯೋ ವಿಚಾರಕ್ಕೆ ಜಗಳ ಆಡ್ತಾವ್ರೆ. ಇವ ಈ ಕಡೆ ಇರೋನು ಫೋಟೋ ತೆಗ್ದಿಲ್ಲ ಅಂತ ನೀಟಾಗಿ ಬ್ಲರ್ ಮಾಡ್ಬಿಟ್ಟವನೆ ಅಂತ ಜಗಳ ಆಡ್ತಾವನೆ. ಅದೇ ಕೋಪಕ್ಕೆ ಅವನು ಫೋಟೋ ತೆಗ್ದೊಂದು ಕೈ ಬಳೆನ ಎತ್ಕೊಂಡು ಬೆಂಡೆ ಮಾಡ್ಬಿಟ್ಟವನೆ. ಅದೆಲ್ಲ ನಮ್ಗೆ ಯಾಕೆ ಅಂದ್ಕೊಂಡು ನಾನು ಸ್ವಲ್ಪ ಮುಂದೆ ಬಂದರೆ ಕಡಲೆಪುರಿ ಗಿಡ್ಲೆಪುರಿ ಎಲ್ಲ ರೆಡಿ ಇದ್ವು ತಗೊಂಡವ್ರಿಗೆ, ಕೋಳಿಗಳು ರೆಡಿ ಇದ್ವು. ಹಂಗೆ ಸ್ವಲ್ಪ ಮುಂದೆ ಬಂದೆ, ನೋಡಿದ್ರೆ ಒಂದು ದೊಡ್ಡ ಬ್ಯಾನರ್ ಹಾಕ್ಕೊಂಡು ಒಂದು ಹುಡುಗ ಇದ್ದ. ಇವ್ರ ಬಗ್ಗೆ ಸ್ವಲ್ಪ ವಿಚಾರಿಸೋಣ ಬನ್ನಿ. ರಾಜನಗುಂಟೆ ಹತ್ರ. ಇದು ಯಾವ ಜಾತಿ? ಇದು ಯಾವ ಜಾತಿ ಎತ್ತು? ಹಳ್ಳಿಕಾರ. ಎತ್ತಿನ ಜಾತಿ ಕೇಳ್ತಾ ಇದ್ದೀನಿ. ಹಳ್ಳಿಕಾರ. ಇವಾಗ ಇದು ಜಾತ್ರೆಗೋಸ್ಕರನೇ ಸಾಕ್ತಾ ಇದ್ದೀರಾ ಇಲ್ಲ ಕೃಷಿ ಏನಾದ್ರು ಮಾಡ್ತೀರಾ? ಎರಡು ಮಾಡ್ತೀರಾ? ಎಷ್ಟು ಲಕ್ಷ ಹೇಳ್ತಾ ಇದ್ದೀರಾ? 8.5 ಲಕ್ಷ. ರವೆ ಬೂಸ, ಚಕ್ಕೆ ಬೂಸ, ಕಳ್ಳೆ ಒಟ್ಟು, ಜಾಳು ನುಚ್ಚು, ಪಪಾಯ ಕೊಡ್ತೀರಾ? ಏನಕ್ಕೆ ಪಪಾಯ ಏನು ಕೊಡೋದು? ಬಣ್ಣ ಬರೋಕ್ಕೆ, ಗ್ಲೋ ಬರೋಕ್ಕೆ. ಗ್ಲೋ ಬರೋದಕ್ಕೆ. ನೀನು ಸೂಪರ್. ಒಂದೇ ರೈತ ಆಗಂತ ಎಲ್ಲ ಲಕ್ಷಣ ಕಾಣಿಸ್ತೀನಿ. ನಾವು ಸ್ವಲ್ಪ ಈ ಚೋಟಾಚಾರಿ ಬಗ್ಗೆ ವಿಚಾರಿಸ್ಕೊಂಡು, ಎತ್ತುಗಳ ಬಗ್ಗೆ ವಿಚಾರಿಸ್ಕೊಂಡು, ಅವಾಗೆಲ್ಲ ಏನಾಗ್ತೀರಾ, ಏನು ಎಷ್ಟು ಲಕ್ಷ ಅಂತಂದರೆ 8 ಲಕ್ಷ ಅಂತ ಒಂದೇ ಸಲ ಹೇಳ್ದ. ಸ್ವಲ್ಪ ಮುಂದೆ ಬಂದರೆ ಈ ಕೆಂಪೇಗೌಡರನ್ನ ಪ್ರತಿಮೆ ನಿಲ್ಲಿಸಿ ಅದ್ರ ಜೊತೆಗೆ ಮದುವೆಗಳಿಗೆ ನಾವು ನೇಮ್ ಬೋರ್ಡ್ ಏನಾಗ್ತೀವಿ ಅದೇ ಥರ ಬೋರ್ಡ್ ಹಾಕ್ಕೊಂಡವ್ರೆ. ಏನಪ್ಪ ಇದು ಈ ರೇಂಜಿಗೆ ಅಂತಂತ ನಾವು ಒಳಗಡೆ ಹೋದರೆ ಸುಮಾರು ವರ್ಷಗಳಿಂದ ಯಾವುದೇ ಎತ್ತುಗಳ ಜಾತ್ರೆ ಆಗಲಿ ಎಲ್ಲೇ ಆಗಲಿ ತನ್ನದೇ ಆದಂಥ ಛಾಪು ಮೂಡಿಸಿರುವಂತಹ ವಿಜಯಪುರದ ಮರವೆ ನಾರಾಯಣಪ್ಪನವ್ರನ್ನ ಫೋಟೋ ಎಲ್ಲರೂ ತಗೊತಾ ಇದ್ರು ಜೊತೆಯಲ್ಲಿ ನಿಂತ್ಕೊಂಡು. ನಾನೇನಪ್ಪ ಇಷ್ಟೊಂದು ಸೆಲೆಬ್ರಿಟಿನ ಅಂತ ನಾನು ಅಂತ ಸ್ವಲ್ಪ ನೋಡಿದೆ. ಅದ್ರ ಜೊತೆಗೆ ಅವ್ರದ್ದೇ ಅಂತ ಅಭಿಮನ್ಯು ಅನ್ನೋ ಎತ್ತು ತೀರೋಗಿತ್ತು, ಅದ್ರಿಗೆ ನಮನ ಸಲ್ಲಿಸೋಕೆ ಒಂದು ದೊಡ್ಡ ಬ್ಯಾನರೇ ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ರು. ನಾನೇನಪ್ಪ ಇವ್ರು ಇಷ್ಟೊಂದು ಕ್ರೇಜ್ ಅಂದ್ಕೊಂಡು ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಇವ್ಯಾವ ಚಿಕ್ಕ ಮೋಟಾಚಾರಿ ಕುರಿಗಳವೆ ಅಂತ ನೋಡಿದ್ರೆ ಚಿಕ್ಕ ಬನ್ನೂರು ಮರಿಗಳು. ರೇಟ್ ಕೇಳಿದ್ರೆ ಒಂದೊಂದು 11,500 ಹೇಳ್ತಾನೆ. ಅದ್ರ ಜೊತೆಗೆ ಇಲ್ಲೊಂದು ಕಡಿ ಮರಿ ಇತ್ತು, ಅದನ್ನು ನೋಡ್ಕೊಂಡು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಒಳ್ಳೆ ಎತ್ತುಗಳಿದ್ವು. ಅದ್ರ ಜೊತೆ ಫೋಟೋ ತಗೊಳ್ಳೋಣ ಅಂತ ಸಾಧ್ಯ ಆಗಿಲ್ಲ, ಯಾಕಂದರೆ ಎಲ್ಲ ಗುಮ್ಮಗೆ ರೆಡಿ ಇದ್ವು. ಇನ್ನು ಸ್ವಲ್ಪ ಮುಂದೆ ಬಂದರೆ ಅದೇ ಎತ್ತುಗಳನ್ನ ಕೊಂಡ್ಕೊಳ್ಳೋಕೆ ಇಲ್ಲಿ ಆಲ್ರೆಡಿ ಸುತ್ತು ಚೇರುಗಳು ಹಾಕ್ಕೊಂಡು ಕಾಯ್ಕೊಂಡು ಕೂತ್ಕೊಂಡಿದ್ರು, ವ್ಯಾಪಾರ ಮುಂದುವರಿಸ್ತಾಯಿದ್ರು. ನಾವು ಸ್ವಲ್ಪ ಮುಂದೆ ಹಂಗೆ ಬಂದ್ರಿ. ನೋಡಿದ್ರೆ ಏನಪ್ಪ ಅಂತಂದರೆ ನಿಮ್ಮ ಘಾಟಿ ಎತ್ತುಗಳ ಜಾತ್ರೆ ಬಂದರೆ ನಿಮ್ಗೆ ಸುಮಾರು ಥರದ ಎತ್ತುಗಳು ನೋಡಬಹುದು. ಎಷ್ಟೋ ಜಾತಿಗಳು, ಜವಾರಿ, ಹಳ್ಳಿಕಾರು, ನಾರ್ಮಲ್ ಎತ್ತುಗಳು, ಇನ್ನೂ ಬೇಜಾರು ಎತ್ತುಗಳು ನಿಮ್ಗೆ ನೋಡೋಕೆ ಸಿಗುತ್ತೆ. ನಮಗೆ ಗೊತ್ತಿಲ್ಲ ಹೆಸರುಗಳು, ನಮಗೆ ಗೊತ್ತಿರೋಷ್ಟು ಹೇಳ್ತಾ ಇದ್ದೀವಿ ನೋಡಿ. ಅದರಲ್ಲಿ ಚೋಟ ಎತ್ತುಗಳು, ಪೋಟಾ ಎತ್ತುಗಳು ಪ್ರತಿಯೊಂದು ನಿಮಗೆ ಸಿಗ್ತವೆ ಇಲ್ಲಿ ಬಂದರೆ. ಇಷ್ಟೊಂದೆಲ್ಲ ಸಂಭ್ರಮಿಸ್ತಿರೋ ನಮ್ಮ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಸ್ವಲ್ಪ ಇತಿಹಾಸದ ಬಗ್ಗೆ ನಮ್ಗೆ ಗೊತ್ತಿರೋಷ್ಟು ಹೇಳ್ತೀನಿ. ಏನಪ್ಪ ಅಂತಂದರೆ ಘಟಿಕಾಸುರ ಎಂಬ ರಾಕ್ಷಸನ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಸಂಹಾರ ಮಾಡಿದ್ದಾದಮೇಲೆ ಆ ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲೇ ನೆಲೆಸೋದಕ್ಕೋಸ್ಕರ ಗರುಡ ದೇವನ ಕಾಟ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ನರಸಿಂಹ ಸ್ವಾಮಿನ ಪೂಜಿಸ್ತಾರೆ, ಅಂದರೆ ಪ್ರಾರ್ಥಿಸ್ತಾರೆ. ಆ ಟೈಮಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಬಂದು ಪ್ರತ್ಯಕ್ಷ ಆಗಿ ನಿನ್ನ ಬೆನ್ನಿಂದೆ ನಾನಿರ್ತೀನಿ ಅಂದ್ಬಿಟ್ಟು ಆಶೀರ್ವಾದ ಮಾಡ್ತಾರೆ. ಅದಕ್ಕೋಸ್ಕರನೇ ಇವತ್ತಿಗೂ ಅಲ್ಲಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಒಳಗಡೆ ಸುಬ್ರಹ್ಮಣ್ಯ ಸ್ವಾಮಿ ಹೆಂಗಿದಾನೋ ಅದೇ ಬೆನ್ನ ಹಿಂದೆನೇ ಲಕ್ಷ್ಮೀ ನರಸಿಂಹ ಸ್ವಾಮಿ ಮೂರ್ತಿನೂ ಹಿಂದೆನೇ ಇದೆ, ನೀವು ಗಮನಿಸ್ಬೋದು. ಘಾಟಿ ಜಾತ್ರೆ ಸ್ಟಾರ್ಟ್ ಆಗಿ 4 ದಿನ ಆಗಿದೆ, ಆದರೆ ನೋಡಿದ್ರೆ ಇನ್ನೂ ಇವತ್ತು ಸ್ಟಾರ್ಟ್ ಆಗಿದೆ ಅನ್ನೋ ಥರ ಇದೆ. ಏನಕ್ಕಪ್ಪ ಅಂತಂದರೆ ಅಷ್ಟು ಜನ ಇನ್ನೂ ಹಂಗೆ ಇದ್ದಾರೆ, ಅಷ್ಟು ಎತ್ತುಗಳು ಇದ್ದಾವೆ. ಎತ್ತುಗಳು ಹೋಗ್ತಾನೆ ಇದ್ದಾವೆ, ತೊಗೊಂಡು ಹೋಗ್ತಾನೆ ಇದ್ದಾರೆ, ಮತ್ತು ತೊಗೊಂಬರ್ತಾನೆ ಇದ್ದಾರೆ. ಅದಾದಮೇಲೆ ಇವತ್ತು ಭಾನುವಾರ ಬೇರೆ ಸಿಕ್ಕಾಪಟ್ಟೆ ಜನ ಆಗ್ತಾರೆ. ಅದರಲ್ಲಿ ನೀವು ಏನಾದರೂ ಘಾಟಿ ಕಡೆ ವಿಸಿಟ್ ಹಾಕೋದಾದರೆ ಇವತ್ತು ಭಾನುವಾರ ಫ್ಯಾಮಿಲಿ ಜೊತೆ ವಿಸಿಟ್ ಆಗ್ಬೋದು. ನೀವು ನಾವು ದಾವಣಗೆರೆಯಿಂದ ಇಲ್ಲಿ ಬಂದಿದ್ದೀರಾ? ಏನಕ್ಕೋಸ್ಕರ? ಎತ್ತು ತಗೊಳಕ್ಕೆ ಬಂದಿದ್ದೀರಾ ಇಲ್ಲ ನಿಮ್ದು ಬೇರೆ ಏನಾದರೂ? ಇಲ್ಲ ಎತ್ತು ತಗೊಳಕ್ಕೆ ಬಂದಿವಿ, ಒಂದು ಎತ್ತು ತಗೊಳಕ್ಕೋಸ್ಕರ ಅಲ್ಲಿಂದ ಬಂದಿದ್ದೀರಾ? ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? ಒಂದು 250 ಕಿಲೋಮೀಟರ್. 250 ಕಿಲೋಮೀಟರ್ ಬಂದಿದ್ದೀರಾ? ಎಲ್ಲ ನೋಡಿದ್ದೀರಾ? ಅಂದರೆ ನೀವು ನಾರ್ಮಲ್ ನೋಡಿದ್ದೀವಿ, ಒಂದು 3-4 ಜೊತೆ ಆಗಿದ್ದೀವಿ. ಟೋಟಲ್ ಎಷ್ಟು ಜನ ಬಂದಿದ್ದೀವಿ? ನಾವು ಟೋಟಲ್ ಒಂದು 7-8 ಜನ ಬಂದಿದ್ದೀವಿ. 7-8 ಜನ ಬಂದಿದ್ದೀವಿ. ಮತ್ತು ಏನು ಹೆಂಗಾಕ ಟ್ರಾನ್ಸ್ಪೋರ್ಟೇಷನ್ ಹೆಂಗಿರುತ್ತೆ? ಇಲ್ಲ, ಲಾರಿ ಮಾಡ್ತೀವಿ, ಒಂದು ಲಾರಿ ಮಾಡ್ತೀವಿ. ಟ್ರೈನಲ್ಲೆಲ್ಲ ಆಗೋದು? ಟ್ರೈನಲ್ಲಿ ಹೋಗಲ್ಲ ಇರ್ತದೆ. ಈಗ ನೀವು ಯಾವ ಥರ ನೋಡ್ತೀವಿ? ಹಳ್ಳಿ ಕಾರ್ ನೋಡಿದ್ರೆ ನಾರ್ಮಲ್ ನಾವು ದುಡಿ ಎತ್ಕೊಳಕ್ಕೆ ಹಳ್ಳಿ ಕಾರ್ ಅಂತ ಮಾಡೋದು.
ಹಳ್ಳಿ ಕಾರು ಮಾಡ್ತಾರಲ್ಲ, ಹಳ್ಳಿ ಕರನು ಮಾಡ್ತಾವೆ, ಹಳ್ಳಿ ಕರನು ಹೋಗ್ತೀವಿ, ಇವನು ಹೋಗ್ತೀವಿ. ಗಟ್ಟಿ ಎತ್ತಬೇಕು ನಿಮ್ಗೆ, ಸ್ವಲ್ಪ ನಮಗೆ ಟಫ್ ಅಂಡ್ ಟಫಲ್ ಇದ್ರೆ ನಿಮಗೆ ಯೂಸ್ ಆಗುತ್ತೆ. ಯೂಸ್ ಆಗ್ತೈತಿ. ಕೆಲಸ ಮಾಡೋದು ನಾವೆಲ್ಲ ನಮಗೆ ನಡೆಯಲ್ಲ, ಕೆಲಸ ಮಾಡೋದು ಸ್ಮೂತ್ ಎತ್ತು ಸೋತ್ ಎತ್ತು ನಮಗೆ ನಡೆಯಲ್ಲ. ಹೌದು, ಹಳ್ಳಿ ಕಾರು ಆಲ್ಮೋಸ್ಟ್ ಅದೇ ಥರ ಇರ್ತದೆ ಅಂತ ಹೇಳ್ತಾರೆ. ಎಲ್ಲ ಗಟ್ಟಿ ಬರ್ತದೆ, ಗಟ್ಟಿ ಬರ್ತದಲ್ಲ ಅದೆಲ್ಲ. ಗಟ್ಟಿ ಬರ್ತದೆ. ಸರಿ, ನೀವು ಮಾತುಕತೆ ಆಗಿದ್ದೆ ಅಂತಿರೋದು. ಇಲ್ಲ ಇಲ್ಲ ಹೇಳಿದ್ವಿ. ನೀವು ಫಸ್ಟ್ ಎತ್ತಲ್ಲಿ ಏನು ನೋಡ್ತೀರಾ ನೀವು? ಎಲ್ಲ ನೋಡ್ತೀವಿ, ಹುಳಿ, ಹುಳಿ ಅಂದ್ರೆ ಹಾಲು, ಕೈ, ಕೂಟ. ಎಷ್ಟಲ್ಲಿ ಇರಬೇಕು ಚೆನ್ನಾಗಿ ಕೆಲಸ ಮಾಡಬೇಕು? ಕೆಲಸ ಮಾಡಕ್ಕಂದ್ರೆ ಆರಲ್ಲೋ ಕಡೆಯಲ್ಲೋ ಮೇಲೆ ಕಾಯಿಸ್ ಮೇಲೆ ಹೋಗ್ತೀವಿ. ಆರಲ್ಲಿದ್ರೆ ಒಂದು ಯಾವ ರೇಂಜ್ಗೆ ನೀವು ಕೆಲಸ ಮಾಡ್ತೇವೆ? ಅಲ್ಲ, ಯಾವ ರೇಂಜ್ ಗಂಟೆ ಮಾಲ್ ಎಷ್ಟು ಇರ್ತದೆ ಅಷ್ಟು ರೊಕ್ಕ. ಅಲ್ಲ, ನಿಮಗೆ ಎಷ್ಟಲ್ಲಿದ್ರೆ ಚೆನ್ನಾಗಿ ಕೆಲಸ ಮಾಡ್ತೇವೆ? ಆರಲ್ಲಿರ್ಬೇಕು. ಆರಲ್ಲಿದ್ರೆ ಚೆನ್ನಾಗಿ ಮಾಡ್ತೇವೆ. ಮತ್ತೆ ನೀವು ಇಲ್ಲಿ ಉಳ್ಕೊಳೋದಕ್ಕೆ ಹೆಂಗೆ ಇಲ್ಲ ಅದರ ಇಲ್ಲಿ ನಮ್ಮ ಪಚ್ಚದಾರ ಅದರ ಪರಿಚಯ ಇರೋರು ಇದ್ದಾರೆ, ಇಲ್ಲ ಅಲ್ಲೇ ಗೌಣಿಯಾರ ಇಲ್ಲಿ ಪಚ್ಚದಾರ ನನಗೆ ಅದರ ಅಲ್ಲೇ ಉಳ್ಕೊಂತೀವಿ. ಸರಿ ಅಣ್ಣ, ಆಯಿತು. ಆದರೂ 7 ಜೊತೆ ತಗೊಳೋದಕ್ಕೆ ಅಷ್ಟು ದುಡ್ಡು ತೊಗೊಂಬಂದಿದ್ದೀರಾ, ಗ್ರೇಟ್. ಇಲ್ಲಿ ಎಷ್ಟೋ ಲಕ್ಷಾಂತರ ವ್ಯವಹಾರಗಳು, ಕೋಟ್ಯಾಂತರ ವ್ಯವಹಾರಗಳು. 1.5 ಲಕ್ಷ ತನಕ ಒಂದು ತಗೊಂಡಿವಿ. ಈಗ ಎಷ್ಟು ಜೊತೆ ಆಗಿದೆ ಆಲ್ರೆಡಿ? ಒಂದು 3 ಜೊತೆ 4 ಜೊತೆ. ಇನ್ನು ಎಷ್ಟು ಜೊತೆ ಬೇಕು? ಇನ್ನೊಂದು 3 ಜೊತೆ ಬೇಕು. ಟೋಟಲ್ ಎಲ್ಲರೂ ರೈತರು ಸೇರಿ ಒಂದೇ ಸರಿ ಬಂದ್ಬಿಡ್ತೀರಾ? ನಾನು ಅಲ್ಲಿ ಇಲ್ಲಿಂದಾನೆ ತೊಗೊಂಡು ವರ್ಷ ಬರ್ತೀರಾ? ಇಲ್ಲ ವರ್ಷ ಬರ್ತೀವಿ. ವರ್ಷ ಇಲ್ಲೇ ಬರ್ತೀರಾ? ಇಲ್ಲ ಬೇರೆ ಎಲ್ಲ ಜಾತ್ರೆಗೆ ಹೋಗ್ತೀವಿ ನಾವು. ನೀವು ತರೋದು ಮಾರೋದೆಲ್ಲ ಮಾಡ್ತೀರಾ? ನಾವು ವ್ಯಾಪಾರ ಮಾಡ್ತೀವಿ, ರೈತರು ಅದ್ರ ನಾವು ವ್ಯಾಪಾರ ಮಾಡ್ತೀವಿ. ಅಲ್ಲ, ಅಂದರೆ ತಗೊಂಡು ಹೋಗ್ತೀರಾ, ಇಲ್ಲಿ ನೀವು ಕೃಷಿ ಮಾಡಂಗಿದ್ರೆ ಮಾಡ್ಕೊಂತೀರಾ, ಇಲ್ಲ ಬೇಕಾದ್ರೆ ಮಾಡ್ತೀವಿ. ಆ ಥರನೂ ಮಾಡ್ತೀರಾ? ಹಾಂ, ಆ ಥರ. ಸೂಪರ್ ಅಣ್ಣ, ಒಳ್ಳೇದಾಗಲಿ, ಚೆನ್ನಾಗಿರೋ ತೊಗೊಂಡ್ರಿ. ಜಸ್ಟ್ ಥಿಂಕ್ ಮಾಡಿ ಯಾವ ರೇಂಜಿಗೆ ಎತ್ತುಗಳು ಕ್ರೇಜ್ ಇದೆ ಅಂತಂದರೆ, ದಾವಣಗೆರೆಯಿಂದ ಬಂದಿದ್ದಾರೆ ಇಲ್ಲಿಗೆ ಘಾಟಿಗೆ ಎತ್ತುಗಳು ತೊಗೊಂಡು ಹೋಗೋದಕ್ಕೋಸ್ಕರ. ಅಷ್ಟು ಕ್ರೇಜ್ ಇದೆ. ಏನಪ್ಪ ಅಂತಂದರೆ ಕೆಲವರು ದುಡ್ಡಿರೋರೆಲ್ಲ ಕಾರುಗಳು ತೊಗೊಂಡು ಬೈಕ್ಗಳು ತೊಗೊಂಡು ಕ್ರೇಜ್ ಅಂತ ಮಾಡ್ತಾರೆ. ಬಟ್ ನಮ್ಮ ರೈತರು ಏನಿಲ್ಲ, ಎತ್ತುಗಳು ತೊಗೊಳೋದ್ರಲ್ಲಿ, ಬಂಡಿಗಳು ತೊಗೊಳೋದ್ರಲ್ಲಿ ಕ್ರೇಜ್ ಕ್ರಿಯೇಟ್ ಮಾಡ್ತಾರೆ. ಅದನ್ನು ನೋಡ್ಕೊಂಡು ನಾವು ಸ್ವಲ್ಪ ಮುಂದೆ ಬಂದಿದ್ದೆ, ನೋಡಿದ್ರೆ ಕಟ್ಔಟ್ ನಿಲ್ಲಿಸ್ಬಿಟ್ಟವ್ರೆ. ಏನಪ್ಪ ಇದು, ರೈತರು ಕಟ್ಔಟ್ರೆಲ್ಲ ಹಾಕ್ಸ್ಕೊಂಡವ್ರೆ ಅಂತ ಸ್ವಲ್ಪ ಒಳಗಡೆ ಬಂದರೆ ಮಂಟಪನೇ ರೆಡಿ ಮಾಡೋಗವ್ರೆ. ಅಂದರೆ ಒಂದು ಮದುವೆನೇ ಮಾಡ್ಬೋದಿತ್ತು, ಅಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡವ್ರೆ. ಅದಾದಮೇಲೆ ಸ್ವಲ್ಪ ಮುಂದೆ ಬಂದರೆ ನೋಡಿರಿ, ಕುದುರೆನೆಲ್ಲ ಇಟ್ಕೊಂಡವ್ರೆ. ಇಷ್ಟೊಂದು ಸಾವಿರಾರು ಎತ್ತುಗಳ ನಡುವೆ ಒಂದೇ ಒಂದು ಕುದುರೆ ಕಾಣಿಸ್ತು. ಅದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಮುಂದೆ ಬಂದರೆ ಈ ಎತ್ತುಗಳು ನೋಡಿದ್ರೆ ಒಂದೊಂದು ಥರ ಡಿಫ್ರೆಂಟಾಗಿದ್ದಾವೆ. ಏನಪ್ಪ ಅಂತಂದರೆ ಅವಕ್ಕೆಲ್ಲ ಜೋಡಿ ಹೆಸರುಗಳೇ ಇಟ್ಟಿದ್ದಾರೆ. ಒಂದು ಲವಾಕುಶ, ಒಂದು ಭೀಮಾರ್ಜುನ, ಮತ್ತು ರಾಮ ಲಕ್ಷ್ಮಣ, ಮತ್ತು ನಕುಲ ಸಹದೇವ ಅಂತ. ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಹೆಸರುಗಳು ಅಂತಂದರೆ ಅಷ್ಟು, ಅಂದರೆ ಅಚ್ಚುಕಟ್ಟಾಗಿ ಒಂದು ರೈತನ ಕ್ರೇಜು ಎಲ್ಲಿ ನೋಡ್ಬೋದು ಅಂತಂದರೆ ನೋಡಿ, ಇಂಥ ಜಾತ್ರೆಗಳಾಗಲಿ ಮತ್ತು ಒಂದು ಬೆಳೆ ಬೆಳೆಯೋದ್ರಲ್ಲಾಗಲಿ ರೈತನ ಕ್ರೇಜು ನಾವು ನೋಡ್ಬೋದು. ಏನು ಈ ರೇಂಜಿಗೆ ಕ್ರೇಜ್ ಕುಟ್ಟಾಕೋರೆ ಅಂತಂದರೆ ಒಂದು ಮದುವೆನೇ ಮಾಡ್ಬೋದಿತ್ತು, ಮಂಟಪ ಹಾಕಿ ಅಷ್ಟು ಚೆನ್ನಾಗಿ ಹೂವಿನ ಅಲಂಕಾರದಿಂದ ಪ್ರತಿಯೊಂದು ಮಾಡಿ ಎತ್ತುಗಳನ್ನ ಸೇಲ್ ಮಾಡೋಕ್ಕೆ ಇಕ್ಕವ್ರೋ ಇಲ್ಲ ಶೋಗೆ ಇಕ್ಕವ್ರೋ ಅಂತ ನನಗಂತೂ ಗೊತ್ತಾಗಿಲ್ಲ. ಇನ್ನೇನು ಈ ಜಾತ್ರೆ ಮುಗಿಯೋಷ್ಟರಲ್ಲಿ ಲಕ್ಷಾಂತರ ವ್ಯವಹಾರಗಳಂತೂ ನಡೆಯಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ದಿನಕ್ಕೆ ಏನಿಲ್ಲ ಅಂದರೆ ಕೋಟ್ಯಾಂತರ ವ್ಯವಹಾರಗಳು ನಡೀತವೆ. ಏನಪ್ಪ ಅಂತಂದರೆ ಒಂದೊಂದು ಎತ್ತುಗಳು ಪ್ರೈಸ್ ಕೇಳ್ತಾರೆ, ನಮಗೆ ಆಶ್ಚರ್ಯ ಆಗುತ್ತದೆ. ಇನ್ನೂ ನೀವು ಘಾಟಿ ಜಾತ್ರೆಗೆ ಬಂದಿಲ್ಲ ಅಂತಂದರೆ ನೀವು ಮಿಸ್ ಮಾಡೋವಂತ ಇದ್ದೀರಾ ಅಂತ ಅರ್ಥ. ಏನಪ್ಪ ಅಂತಂದರೆ ಸಿಕ್ಕಾಪಟ್ಟೆ ತಳಿಗಳು, ನಿಮಗೆ ತರಾವರಿ ಜಾತಿಗಳು ನೋಡಿಕೊಂಡು ನೀವು ಎತ್ತುಗಳನ್ನೆಲ್ಲ ಎಂಜಾಯ್ ಮಾಡಿಕೊಂಡು, ಜೊತೆಗೆ ನೀವು ಜ್ಯೂಸ್ ಕುಡ್ಕೊಂಡು ಪ್ರತಿಯೊಂದನ್ನು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಒನ್ ಡೇ ಪಿಕ್ನಿಕ್ ಲೆವೆಲ್ಗೆ ಫೀಲ್ ಆಗುತ್ತೆ ನಿಮಗೆ, ಬಂದು ನೋಡ್ಕೊಂಡು ಹೋಗಿ. ಅದಾದಮೇಲೆ ನಮಗೆ ಆಕರ್ಷಣೆ ಸೆಳೆದಿದ್ದೆ ಇವೆರಡು ಗೋವುಗಳು, ಎಷ್ಟು ಮುದ್ದಾಗಿ ಚಿಕ್ಕದಾಗಿದ್ದಾವೆ. ಎಲ್ಲ ಮುಗೀತು, ನಾವಿನ್ನೇನು ಓಡೋಣ ಅಂತ ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ಶು. ನಾವು ಆಲ್ಮೋಸ್ಟ್ ಒಂದು 11 ಗಂಟೆ ಒಳಗೆ ರಿಟರ್ನ್ ಹೋಗೋಣ ಅಂತ ಹೊರಟ್ವಿ. 11 ಗಂಟೆಗೆ ಸಿಕ್ಕಾಪಟ್ಟೆ ರಶ್ ಆಗೋಯಿತು. ಏನಕ್ಕಪ್ಪ ಅಂತಂದರೆ ಇವತ್ತು ಭಾನುವಾರ, ಅದಕ್ಕೋಸ್ಕರನೇ. ಅದಾದಮೇಲೆ ರಥ ರೆಡಿ ಇತ್ತು. ಏನಕ್ಕಪ್ಪ ಅಂತ ನನಗೂ ಗೊತ್ತಾಯಿತು ಆಮೇಲೆ. ಅಲ್ಲಿ ಮರ್ವೆ ನಾರಾಯಣಪ್ಪ ಅಂತ ನಿಮ್ಗೇನು ಹೇಳಿದ್ರೆ ಅವ್ರನ್ನ ಕೂರಿಸಿ ಮೆರವಣಿಗೆ ಮಾಡೋಕ್ಕೋಸ್ಕರ ಬೆಳ್ಳಿ ರಥ ರೆಡಿ ಇತ್ತು. ಅಂದರೆ ಯಾವ ಲೆವೆಲ್ಗೆ ಕ್ರೇಜ್ ಕ್ರಿಯೇಟ್ ಮಾಡಿದ್ದಾರೆ ಅಂತಂದರೆ ಅವರು ಇಡೀ ಘಾಟಿ ಜಾತ್ರೆಯಲ್ಲಿ ಅವ್ರನ್ನ ಮೆರವಣಿಗೆ ಮಾಡೋದಂದರೆ ಸುಮ್ಮನೆ ಸಾಮಾನ್ಯದ ಮಾತಲ್ಲ. ಇದಾದಮೇಲೆ ನಾವು ಮನೆ ಕಡೆ ಹೊರಟ್ವಿ. ಮನೆ ಕಡೆ ಬಂದು ಮನೇಲಿ ಸ್ವಲ್ಪ ಚಿಕನ್ ಮಾಡಿದರು, ಬಿರಿಯಾನಿ ಮಾಡಿದ್ರು, ತಿನ್ಕೊಂಡು ನಾವು ಸ್ವಲ್ಪ ಆಟೆ ಹೊಡೆಯೋಣ ಅಂತ ಒಂದೆರಡು ರೀಲ್ಸ್ ಮಾಡೋಕ್ಕಂತ ಹೋದ್ವಿ. ನೋಡಿದ್ರೆ ನನಗಂತೂ ಮಾಡೋಕ್ಕೆ ಬರ್ತಾಯಿಲ್ಲ. ಏನಪ್ಪ ಅಂದರೆ ಇವತ್ತೇ ನಾವು ಸ್ಟಾರ್ಟ್ ಮಾಡಿದ್ದು ರೀಲ್ಸ್ ಮಾಡೋಣ ಅಂತ. ಅದರಲ್ಲಿ ನಮ್ಮ ಸಿದ್ದರಾಮಯ್ಯನವ್ರದ್ದೇ ಫಸ್ಟು ಮಾಡೋಣ ಅಂತ ಹೋದೆ. ಭಗೀರಥ ಜಯಂತಿ ಮಾಡಿದವ್ರು ನಾವು, ಹೇಮಾರೆಡ್ಡಿ ಮಲ್ಲಮ್ಮನ ಜಯಂತಿ ಮಾಡಿದವ್ರು ನಾವು. ಏನ್ ಮಾಡಿದ್ರಿ? ನಾವು ಬರೀ ಟಿಪ್ಪು ಜಯಂತಿ ಒಂದೇ ಮಾಡಲಿಲ್ಲ, ಕಿತ್ತೂರು ರಾಣಿ ಜಯಮ್ಮನ ಜಯಂತಿ ಮಾಡಿದವ್ರು ನಾವು. ರಾಣಿ ಜಯಮ್ಮನ ಜಯಂತಿ ಮಾಡಿದವ್ರು ನಾವು. ಅಷ್ಟೇ.